ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಭೂಮಿಸ್ ವ್ಲಾಗ್. ಎಲ್ಲರೂ ಗೊತ್ತಿರೋ ಪ್ರಕಾರ ಐ ಹ್ಯಾವ್ ಓಪನ್ ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನೋಡಿ ಹೇಗಿದೆ ಅಂತ. ನನ್ನ ಮಗಳ ಬರ್ಡೇ ವ್ಲಾಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೂ ವಾಚ್. ಆ್ಯಂಡ್ ಇವ್ರು ಬಂದು ಸುಷ್ಮಾ ಅಂತ ನನಗೆ ಮೇಕಪ್ ಮಾಡಿಕೊಟ್ಟಿದ್ದು ಇವರೇ. ನಿಜ ಮೇಕಪ್ ಮಾತ್ರ ಸೂಪರಾಗಿತ್ತು. ಫಂಕ್ಷನ್ ಮುಗಿದ್ರೂ ಲಾಂಗ್ ಲಾಸ್ಟಿಂಗ್ ಆಗಿತ್ತು. ಆ್ಯಂಡ್ ಹೇರ್ ಸ್ಟೈಲ್ ಮಾಡಿದ್ದವರು ಹೇಮಾ ಅಂತ. ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಸ್ಕ್ರೀನಲ್ಲೂ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದೆಮ್. ಬಾಮ್ಮ ಅಕ್ಕ ಬಂದ್ಲು. ಕೂತ್ಕೊಳ್ಳಕ್ಕೆ ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ಲೊಕೇಶನ್ ಸ್ವಲ್ಪ ದೂರ ಇರೋದ್ರಿಂದ ಬೇಗನೆ ಹೊರಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಏನೇ ಪ್ಲ್ಯಾನ್ ಮಾಡಿದ್ರು ಆಲ್ಮೋಸ್ಟ್ 4 o'clock ಆಗೇ ಹೋಯಿತು. 3 o'clock ಅಷ್ಟರಲ್ಲಿ ಅಲ್ಲಿರೋಣ ಅಂದ್ಕೊಂಡ್ರೆ ಇಲ್ಲೇ 4 o'clock ಆಗೋಯ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಕಾರಲ್ಲಿ ಹೊರಟ್ವಿ. ನಮ್ಮ ಅತ್ತೆನೂ ನಮ್ಮ ಜೊತೆನೇ ಬಂದಿದ್ದಾರೆ. ಆ್ಯಂಡ್ ನನ್ನ ಗಂಡ ಇನ್ನೊಂದು ಕಾರಲ್ಲಿ ಬರ್ತಾಯಿದ್ದಾರೆ. ಅವರು ಮತ್ತು ಅವ್ರ ತಂಗಿ ಮಗಳು ಭಾವ ಎಲ್ಲರೂ. ನಾವು ಬುಕ್ ಮಾಡಿರೋ ರೆಸಾರ್ಟ್ ಬಂದು ವಿ ವಿಸ್ತಾರ ಅಂತ ತಾವರೆಕೆರೆ ಹತ್ರ ಲೊಕೇಟ್ ಆಗಿದೆ. ದೂರ ಆದರೂ ಪರವಾಗಿಲ್ಲ, ಚೆನ್ನಾಗಿರಬೇಕು ಅಂತಲೇ ಈ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಎಲ್ಲ ಥರ ಸ್ಪೇಷಿಯಸ್ ಆಗಿದೆ. ಸೊ ಇಷ್ಟೊಂದು ರೆಸಾರ್ಟ್ ಹುಡುಕ್ತಾ ಇದ್ವಿ. ಅದರಲ್ಲಿ ನನಗಿತ್ತು ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಮಾಡಿ. ಅಲ್ಲಿ ರಿಸೆಪ್ಷನಲ್ಲಿ ಎಲ್ಲ ನೇಮು ಬರ್ಕೊತಾಯಿದ್ರು. ಬಿಕಾಸ್ ಅವ್ರಿಗೂ ಒಂದು ಕೌಂಟ್ ಇರಬೇಕಲ್ವ, ಯಾರು ಬಂದರು ಹೋದ್ರು ಅಂತ. ಅಟ್ ಲಾಸ್ಟ್ ನಮಗೂ ಪ್ರಾಬ್ಲಮ್ ಆಗಬಾರ್ದು, ಪಾಪ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು. ಕೌಂಟ್ ಇರಬೇಕು, ಎಷ್ಟು ಜನ ಬಂದರು ಅಂತ. ಪೇ ಮಾಡಬೇಕಾದ್ರೆ ಸುಮ್ಮನೆ ಹಿಂಸೆ ಆಗಬಾರ್ದು ಅಂತ ಸಿಂಪಲಾಗಿರಲಿ ಅಂತ ಅಂದ್ಬಿಟ್ಟು ಡೆಕೋರೇಷನ್ಗೂ ಬುಕ್ ಮಾಡಿದ್ವಿ. ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡೇ. ಎಲ್ಲ ಥರ ಇವೆಂಟ್ಸು ಮಾಡಿಕೊಡ್ತಾರೆ. ಮದುವೆ, ಸೀಮಂತ ಎಲ್ಲ ಥರ ಬಿಗ್ ಇವೆಂಟ್ಸು ಮಾಡಿಕೊಡ್ತಾರೆ. ಯಾರಿಗಾರು ಬೇಕಿರೋ ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದಮ್. ಹುಡುಗಿರ ಜೊತೆ ಮಾತಾಡ್ತೈತೆ. ಬನ್ನಿ ನಮಸ್ಕಾರ. ಯಾರು ಬರಲ್ಲ ಅಂದವರು ಸುಮ್ಮನೆ ಚಮಕ್ ಕೊಟ್ಟಿದ್ದ, ಇಲ್ಲ ಅಂದರೆ ಇವ್ರ ಜೊತೆ. ಆ್ಯಂಡ್ ಫೋಟೋ ಮತ್ತು ವೀಡಿಯೋಗ್ರಫಿ ಬಂದು ಕಿರಣ್ ಅವ್ರು ಮಾಡಿಕೊಟ್ಟಿದ್ದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇವರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನ್ನ ಮಗಳು ಫಸ್ಟ್ ಇಯರ್ ಬರ್ಡೇನೂ ಇವ್ರ ಹತ್ರನೇ ಮಾಡಿಸಿದ್ದು. ಸೊ ಇದನ್ನು ಇವರೇ ಮಾಡಿಕೊಡ್ಲಿ ಅಂತಲೇ ಇವ್ರಿಗೆ ಬುಕ್ ಮಾಡಿದೆ. ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಚೀಫ್ ಗೆಸ್ಟ್ ಇಲ್ಲಿ, ಯಾಕೆಂದ್ರೆ ಬರಲ್ಲ ಅಂತ ಅಂದ್ಬಿಟ್ಟೆ ಬಂದ್ಬಿಟ್ಟು ಕೂತವಳೆ. ಅಷ್ಟರಲ್ಲಿ ನಮ್ಮ ಮಮ್ಮಿ ರಿಯಾ ಇಬ್ಬರು ಬಂದರು. ಬಿಕಾಸ್ ನಾನು ಅವಳನ್ನ ಅಲ್ಲೇ ಬಿಟ್ಬಿಟ್ಟಿದ್ದೆ ಮಮ್ಮಿ ಮನೆಯಲ್ಲಿ ಕರ್ಕೊಂಡು ಹೋಗಿ. ನಾನು ಮೇಕಪ್ ಎಲ್ಲ ಮಾಡಿಸ್ಕೊಂಡಿಲ್ಲ, ನನ್ನನ್ನು ರೆಡಿ ಆಗೋಕ್ಕೆ ಬಿಡಲ್ವಲ್ಲ ಅಂತ. ಆಮೇಲೆ ಲಾಸ್ಟಿಗೆ ಬಂದರು ಅವರು. ಅವಳನ್ನ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಏನಕ್ಕ ಸೆಲೆಬ್ರಿಟಿ ಫೀಲಿಂಗ್ ನಿಂಗೆ? ನೀವು ಬಂದ್ಬಿಡಿ ಅವ್ರ ರೂಮೇ. ಬರಲ್ವಂತೆ ಸ್ಟ್ರಕ್ ಇಲ್ಲ. ಅವ್ಳು ಕಾರಲ್ಲಿ ಹೊಳ್ದು ಫಸ್ಟು ಅವಳು ಇಲ್ಲಿ ಇಲ್ಲಿ ರಿಯಾ
ಬಿಡಿ ಬಿಡಿ ಸಾಕು 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 ಓಕೆ ಪಾಪು ಇಲ್ಲಿ 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 ಮುಂದೆ ಬಂದು ನಗ್ಸಿ ಮುಂದೆ ನಗ್ಸಿಗೆ ನಗ್ಸಿಗೆ ಇಲ್ಲಿ ರಿಯಾ ರಿಯಾ ಬೇಡ ಬರಲ್ವಾ ನೀನು ಬರಲ್ವಾ ಅಲ್ಲಿ ನೋಡಿ ಏನೋ ಕೊಡುತ್ತಾ ಕೊಡ್ತಾರೆ ಹಂಗೆ ಬಾ ನಿಧಾನಕ್ಕೆ ಬಾ ನಿಧಾನ ಬಾಯ್ ಅಕ್ಕ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅಸ್. ಆಮೇಲೆ ನಮ್ಮ ಭೂಮಿಕಾ ಅವರು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಪ್ಲೀಸ್ ಫಾಲೋ, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂದು ಸೇಮ್. ಸಿ ಯು ಹುಷಾರು. ಬಾಯ್ ಬಾಯ್ ಹುಷಾರು. ಫೋನ್ ಮಾಡು. ಬಾಯ್ ಬಾಯ್. ಬ್ಲಾಗ್ ಹಾಕೋಣ. ಅದಕ್ಕೇನೆ ಫೋಟೋ ಮಾಡ್ತಾ ಇದ್ದೀರಾ? ಫೋಟೋ ಅಲ್ಲ ವಿಡಿಯೋ. ಬಾಯ್. ನಂದು ಯಾಕೆ ಹೊಸ್ಕೊಂಡಿದ್ಯಾ ಬಾರೆ ಬಾಯ್. ಮಾತು ಪಾಪ ಇವ್ರೊಬ್ರು ತೋರಿಸ್ಲಿಲ್ಲ. ಸರಿ. ವರ್ಷ ಹಲೋ, ಆಯ್ತಾ ಊಟ? ನಾಳೆ ಸ್ಕೂಲ್ಗೆ ಹೋಗಲ್ಲ, ಇಲ್ಲೇ ಇರ್ತೀಯ. ಅವಳು ಆಫೀಸ್ಗೆ ಹೋಗಲ್ಲ, ಇಲ್ಲೇ ಇರ್ತಾಳೆ. ನಾಳೆನೂ ರಜಾ. Thank you for watching. Meet you all in the next vlog.